ಪ್ರಪಂಚದಲ್ಲಿ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಯಾರು ಸೆಲ್ಫ್ ಸಫಿಷಿಯೆಂಟ್ ಯಾರು ಇಲ್ಲ. ಒಬ್ಬೊಬ್ಬರು ನಾವು ಒಬ್ಬರ ಮೇಲೆ ಒಂದು ವಸ್ತುವಿಗೆ ಡಿಪೆಂಡ್ ಆಗಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಆ ಥರ ಇರೋದರಿಂದ ಸೊ ಇದು ಎಲ್ಲರಿಗೂ ಎಫೆಕ್ಟು. ಬರೀ ತೈಲ ಅದ ಮೇಲೆ ಯುದ್ಧ ಟ್ಯಾಂಕು ನಾಶ ಮಾಡಿದ್ರೆ ಎಲ್ಲ ವಸ್ತುಗಳಿಗೂ ಎಫೆಕ್ಟ್ ಆಗುತ್ತೆ. ಆಹಾರ ಪದ್ಧತಿಗೂ ನಮ್ಮಿಂದ ಆಹಾರದ ಡಿಪೆಂಡೆಂಟ್ ಇದ್ದಾರೆ ಬೇರೆಯವರು. ಕರೆಕ್ಟ್. ಸೊ ಇಲ್ಲಿಂದ ಅವರಿಗೆ ಹೋಗ್ಬೇಕಾಗುತ್ತೆ. ಈ ಥರ ಇರುವಾಗ ಇದು ಭಾಳ ಕಷ್ಟ. ಫೈನ್ ಫೈನ್ ಕಂಟಿನ್ಯೂ ಆದರೆ ಭಾಳ ಕಷ್ಟ ಆಗುತ್ತೆ, ಎಲ್ಲರಿಗೂ ಕಷ್ಟ ಆಗುತ್ತೆ. ವೆಂಕಟೇಶ್ ನಾಯ್ಕ್ ಸರ್, ಇರಾನು ಇಸ್ರೇಲು ಮಾತ್ರ ಅಲ್ಲ, ಫೈನ್ ಫೈನ್ ವೆಂಕಟೇಶ್ ನಾಯ್ಕ್ ಸರ್, ಭಾಳ ತೊಂದರೆ ಆಗುವ ಪರಿಸ್ಥಿತಿ ಇದೆ. ವೆಂಕಟೇಶ್ ನಾಯ್ಕ್ ಸರ್, ಈಗ ಒಂದು ರೇಸ್ ನಡೀತಿದೆ ಸರ್ ಇಲ್ಲಿ. ಇರಾನ್ ದೃಷ್ಟಿಯಿಂದ ನಾವು ಚೆಕ್ ಮಾಡಿಕೊಂಡಾಗ ಈ ವಾರನ್ನ ನಾನು $200 ಕ್ರೂಡ್ ಆಯಿಲ್ನ ಬೆಲೆ $200 ಆಗೋವರೆಗೂ ನಾನು ವಾರನ ಎಳ್ಕೊಂಡು ಹೋದರೆ ಸಾಕು ಅಂತ ಇರಾನ್ದು ಇಂಡೈರೆಕ್ಟ್ ಒಂದು ಸ್ಟ್ರಾಟಜಿ ಇರಬಹುದು. $200 ಮಾಡಿಬಿಟ್ರೆ ಸಾಕು, ನಾನು $180 ಮಾಡಿಬಿಟ್ರೆ ಸಾಕು ಒಂದು ಬ್ಯಾರಲ್ಗೆ ಅಂಥೇಳಿ ಆ ಕ್ಯಾಲ್ಕುಲೇಷನ್ಸ್ ಮೇಲೂ ಕೂಡ ಒಂದು ಕಡೆ ಹೋಗ್ತಾ ಇದೆ. ಇನ್ನೊಂದು ಕಡೆ ಈ ನಾವು ಚೆಕ್ ಮಾಡಿಕೊಂಡ್ರೆ ಕ್ಯಾಲಿಬ್ರೇಟ್ ಟು ಎಸ್ಕಲೇಟ್ ಈ ಕಡೆಗೆ ಇಡೀ ಇರಾನ್ನ ಯುದ್ಧ ಒಂದು ಪ್ಲಾನ್ ಆದಂತೆ ಕಾಣಿಸ್ತಾ ಇದೆ ಸರ್. ಸುತ್ತಮುತ್ತಲ ದೇಶಗಳ ಮೇಲೆ ನಾನು ಅದರ ತೈಲವನ್ನು ಹಾಳು ಮಾಡ್ತಾ ಹೋದರೆ ಇರಾನ್ ಸರ್ವನಾಶ ಆಗೋದು ಬೇರೆ ಅಲ್ಲ, ಮಧ್ಯಪ್ರಾಚ್ಯ ಸರ್ವನಾಶ ಆಗೋದು ಬೇರೆ ಅಲ್ಲ. ಎಚ್ಚೆತ್ತುಕೊಳ್ಳಿ, ಹುಷಾರಾಗಿ. ಎಷ್ಟೆಲ್ಲ ತೈಲಾಗಾರ ನಾಶ ಮಾಡಿಕೊಂಡಷ್ಟು ಟ್ರಂಪ್ಗೂ ಏನೂ ಸಿಗಲ್ಲ, ಆ ದೇಶಗಳಿಗೂ ಲಾಸ್ ಆಗುತ್ತೆ. ಇರಾನ್ ಜೊತೆ ನಿಂತ್ಕೊಳ್ಬೇಕು, ಇಲ್ಲ ಅಮೆರಿಕ ಜೊತೆ ನಿಂತ್ಕೊಂಡ್ರೆ ನಾವು ಕೇರ್ ಮಾಡಲ್ಲ. ಈ ತಂತ್ರದ ಮೇಲೆ ಹೋಗ್ತಿದೆಯಾ ಸರ್ ಈ ವಾರ ಅಂತ ಹಾರಿಜಾಂಟಲ್ ಲೆಕ್ಕದಲ್ಲಿ? ಇದು ಹೌದೌದು. ಇದು ಪ್ರತಿಯೊಂದು ಬ್ಯಾರಲ್ಗೆ $200 ವರೆಗೆ ತಗೊಂಡು ಹೋಗ್ಬೇಕಂತ ಏಮ್ ಇರಬಹುದು. ಅಥವಾ ಇದನ್ನ ಏನಂತಂದ್ರೆ ಎಷ್ಟು ಜಾಸ್ತಿ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ತಾರ ಇರಾನ್, ಅಷ್ಟೇ ಇದನ್ನಪ್ಪ ಇನ್ ಫ್ಯೂಚರ್ ಏನಪ್ಪಾ ಅಂದ್ರೆ ಅಷ್ಟೇ ಬೆನಿಫಿಷಿಯಲ್ ಇರಾನ್ಗೆ ಇರ್ತದೆ. ಯಾಕಂದ್ರೆ ಅವ್ರ ಮೇನ್ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಲೆಟ್ ಇಟ್ ಸ್ಟ್ರೆಚ್ ಅಂತಕೊಂಡು. ನಾವ್ ಈಗಾಗ್ಲೇ ನೋಡಿವಿ ಯುದ್ಧ ಏನಪ್ಪಾ ಅಂದ್ರೆ ಜಸ್ಟ್ 15 days ದಾಗ ಮುಗಿತದಂತ ಅಲ್ಲ, ಒಂದು 14 days ದಾಗ ಯುದ್ಧ ಮುಗಿದಂದ್ರೆ ಓನ್ಲಿ 1971 ಬಾಂಗ್ಲಾದೇಶ ಲಿಬರೇಷನ್ ಆಗ್ಬೇಕಾದ್ರೆ ಓನ್ಲಿ 14 days ಯುದ್ಧ ಆಯ್ತು ಅವಾಗ. ಈಗ ನಾವು ಹಿಸ್ಟಾರಿಕಲಿ ನೋಡಿದ್ರೆ ಯುಕ್ರೇನ್ ರಷ್ಯಾದ ಮಧ್ಯೆ ನಡೀತಾನೆ ಇದೆ, ಟುಕು ಅಂತಕ್ಕೊಂದು 3-4 ವರ್ಷ ಕಾಲ ಇಟ್ಟಿದೆ. ಆಮೇಲೆ ವಿಯತ್ನಾಂ ವಾರ್ 8 ವರ್ಷ ತನಕ ಫೈಟ್ ಮಾಡಿದ್ದಾರೆ ಬಿಟ್ವೀನ್ US ಅಂಡ್ ವಿಯತ್ನಾಂ. ಅಫ್ಘಾನಿಸ್ತಾನ ಅಂತೂ 20 years ವರೆಗೆ ಅಲ್ಲಿ ಅಮೆರಿಕನ್ ಸೇನೆ ಇತ್ತು. ಸೊ ಇದು ಡೆಡ್ ಲೈನ್ ಇಷ್ಟೇ ದಿವಸದ ವಾರ ಅಂತ ಹೇಳಕ್ ಬರೋದಿಲ್ಲ. ಅದೊಂದು ಅವ್ರದ್ದು ಏನ್ ಅಚೀವ್ ಇರ್ತದ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಗೇಮ್ಸ್, ಅದು ಏನಂತಂದ್ರೆ ಅಚೀವ್ ಆಗೋವರೆಗೆ ಇದು ನಡೀತಾ ಹೋಗ್ತದೆ. ಆಮೇಲೆ ಸೀಸ್ ಫೈರ್ ಅಂತ ಹೇಳ್ತಾರ. ಬಟ್ ಇವ್ರು ವೆಸ್ಟರ್ನ್ ಕಂಟ್ರೀಸ್ ನ ಏನಪ್ಪಾ ಅಂದ್ರೆ ಇದು ಇದ್ರಲ್ಲಿ ಏನೋ ಒಂದು ನಿರ್ಣಾಯಕ ಏನಾಗ್ಬೇಕಂತಂದ್ರೆ ಅವರು ಉತ್ತಮ ಸಾಹೇಬರು ಒಂದು ಮಾತು ಹೇಳಿದ್ರು. ಇದು ಏನಂತಂದ್ರೆ ಅಮೆರಿಕ ಇಸ್ರೇಲ್ಗೆ ಚೂ ಬಿಟ್ರಂತಕ್ಕೊಂದು. ಆಕ್ಚುಲಿ ಇಸ್ರೇಲ್ ಅಮೆರಿಕಗೆ ಚೂ ಬಿಟ್ರು. ಇಸ್ರೇಲ್ ಡಸಂಟ್ ವಾಂಟ್ ಟು ಎಂಡ್ ದ ವಾರ್. ಯಾಕಂದ್ರೆ ಅವರಿಗೆ ಇಸ್ರೇಲ್ ಏನೋ ಒಂದು ಬಿಲೀಫ್ ಇದೆ ಅಂತಂದ್ರೆ ಇಡೀ ನಮ್ಮ ಮಿಡ್ಲ್ ಈಸ್ಟ್ ದಲ್ಲಿ ಸ್ಟ್ರಾಂಗ್ ಮಿಲಿಟರಿ ಫೋರ್ಸ್ ಇರೋದೇ ಇರಾನ್ದಲ್ಲಿ. ಇದನ್ನ ಏನಂತಂದ್ರೆ ನಾವೆಲ್ಲ ಸರ್ವನಾಶ ಮಾಡ್ಬಿಟ್ಟಪ್ಪ ಅಂದ್ರೆ ನನಗೆ ಥ್ರೆಟ್ ಇರೋದಲ್ಲ, ನಾನು ಏನಪ್ಪಾ ಅಂದ್ರೆ ಪ್ರಾಮಿಸ್ ಲ್ಯಾಂಡ್ ಎಕ್ಸ್ಪಾನ್ಷನ್ ಏನಪ್ಪಾ ಅಂದ್ರೆ ಗ್ರೇಟರ್ ಇಸ್ರೇಲ್ ಅಂತ ಏನಿದೆಯಲ್ಲ ಅದನ್ನ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡಬಹುದು ಅಂತಕೊಂಡ ಅಂತ ಇಸ್ರೇಲ್ ತಕೊಂತದ. ಇಸ್ರೇಲ್ ಡಸಂಟ್ ವಾಂಟ್ ಟು ಎಂಡ್ ದಿಸ್ ವಾರ್. ಬೇರೆ ಅಮೆರಿಕ ಏನಪ್ಪಾ ಅಂದ್ರೆ ಡೆಸ್ಪರೇಟ್ಲಿ ಇದನ್ನ ಇಟ್ ವಾಂಟ್ಸ್ ಟು ಎಂಡ್ ದ ವಾರ್. ಯಾಕಂದ್ರೆ ಅಲ್ಲಿ ಜನರ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸೋಲ್ಜರ್ಸ್ ಪ್ರಶ್ನೆ ಕೇಳ್ತಾ ಇದ್ದಾರೆ, ವಿ ಆರ್ ನಾಟ್ ಗೋಯಿಂಗ್ ಟು ಡೈ ಫಾರ್ ಸಮ್ ಅದರ್ ಕಂಟ್ರಿ ಅಂತಕೊಂಡು. ತುಮ್ನೆ ರೈತ ಫೆಲಾಯ ತುಮಿ ಸಂಭಾಲು ಅಂತಕೊಂಡು ಹೇಳ್ತಾ ಇದ್ದಾರೆ. ಈಗ ಏನಂತಂದ್ರೆ 3 ಏರ್ಕ್ರಾಫ್ಟ್ ಕ್ಯಾರಿಯರ್ ಈಗ ಟ್ರಿಪೋಲಿ ಬರ್ತಾ ಇದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತಂದ್ರೆ ವಾಟ್ ಹ್ಯಾಪನ್ ಟು ಫಸ್ಟ್ ಅಬ್ರಾಮ್ ಲಿಂಕನ್ಗೆ ಏನಾಯ್ತು, ಹೆರಾಲ್ಡ್ಗೆ ಏನಾಯ್ತು. ಅಬ್ರಾಮ್ ಲಿಂಕನ್ ಮೇಲೆ ಇರಾನ್ ಕ್ಲೇಮ್ ಮಾಡ್ಯಾರ 3 ಮಿಸೈಲ್ ಹಿಟ್ ಮಾಡಿ ಅಂತಕೊಂಡು. ಸೊ ಅದು ಔಟ್ ಆಫ್ ಮಿಸೈಲ್ ರೇಂಜ್ ದಲ್ಲಿ 1300 ಕಿಲೋಮೀಟರ್ ದೂರ ಹೋಗಿದೆ. ಅದಕ್ಕೆ ಏನಾಗ್ತಿದೆ ಗೊತ್ತಿಲ್ಲ. ಜೆರಾಲ್ಡ್ ದಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿರ್ತಕ್ಕಂಥ ಸೈನಿಕರೇ ಅಮೆರಿಕನ್ ಸೈನಿಕರೇ ಬೆಂಕಿ ಹಚ್ಚಾರ ಅದಕ್ಕೆ. ಯಾಕಂದ್ರೆ ಬೆಂಕಿ ಹಚ್ಚಿಲ್ಕ ನಮ್ಗೆ ಯುದ್ಧಕ್ಕೆ ಏನಂತಂದ್ರೆ ಸಾಯೋರ್ ನಾವು ಏನಪ್ಪಾ ನಮ್ ದೇಶದ ಏನಪ್ಪಾ ಅಂದ್ರೆ ನಮ್ ದೇಶದ ಸಲುವಾಗಿ ಫೈಟ್ ಮಾಡ್ಬೇಕಾದ್ರೆ ವಿ ವಿಲ್ ಫೈಟ್. ವೈ ವಿ ಶುಡ್ ಫೈಟ್ ಫಾರ್ ಇಸ್ರೇಲ್ ಅಂತಕೊಂಡು ಈ ಒಂದು ಡಿಸ್ಕಷನ್ ನಡೀತಾ ಇದೆ. ಅವರು ಒಂದು ಇದರಲ್ಲಿ ಫೈರ್ ಹಚ್ಚಿದ್ದು ಇಟ್ ಇಸ್ ನಾಟ್ ಬೈ ಎನಿ ಮಿಸೈಲ್ ಅಟ್ಯಾಕ್ ಆರ್ ಸಮಥಿಂಗ್, ಇಟ್ ಇಸ್ ಇಂಟರ್ನಲ್ ದೇರ್. ಯಾಕಂದ್ರೆ ಒಬ್ಬ ಸೈನಿಕ ಏರ್ಕ್ರಾಫ್ಟ್ ಕ್ಯಾರಿಯರ್ ಒಂದ್ಸಲ ಸೇಲ್ ಔಟ್ ಆದ ಕೂಡನೆ 8 to 9 months ಈಸ್ ಔಟ್ ಇನ್ ದ ಸಿ. ಅದು ಬ್ಯಾಟಲ್ ಫಟಿಗ್ ಅಂತ ಡೆವಲಪ್ ಆಗ್ತದೆ, ಫ್ರಸ್ಟ್ರೇಷನ್ ಡೆವಲಪ್ ಆಗ್ತದೆ. ಅಂಡ್ ಮೋರ್ ಓವರ್ ಇವೆಲ್ಲ ಅಮೆರಿಕನ್ ಸೋಲ್ಜರ್ಸ್ ತಗೋರಿ, ಸೇಲರ್ಸ್ ತಗೋರಿ, ದೇ ಆರ್ ಆಲ್ ಯೂಸ್ ಟು ಕಂಫರ್ಟ್ಸ್. ಏನಪ್ಪ ಅಂದ್ರೆ ಅವ್ರಿಗೆ ಚಾಕ್ಲೇಟ್ ಟೈಮ್ ಸೋಲ್ಜರ್ ಅಂತ ಹೇಳ್ತಾರೆ. ಸ್ವಲ್ಪ ಡಿಸ್ಕಂಫರ್ಟ್ ಆದ್ರೆ ದೇ ಆರ್ ನಾಟ್ ರೆಡಿ ಟು
ಸ್ಟ್ಯಾಂಡ್ ಏನಪ್ಪ ಅಂದ್ರೆ ಫಟಿಗ್. ಸೊ ಇಂಥವ್ರು ಬೂಟ್ಸ್ ಆನ್ ಗ್ರೌಂಡ್ ಅಂತ ಏನ್ ಹೇಳ್ತಂತಾರಲ್ಲ, ಬೂಟ್ಸ್ ಆನ್ ಗ್ರೌಂಡ್ ಅಮೆರಿಕದವರು ಏನಂತಂದ್ರೆ ದೇ ಆರ್ ಅನ್ಫಿಟ್ ಅಗೇನ್ಸ್ಟ್ ಏನಂತಂದ್ರೆ ಇರಾನ್. ಅದು ಅಫ್ಘಾನ್ ಮೇಲೂ ಪ್ರೂವ್ ಆಯ್ತು ಸರ್, ಅದು ಅಫ್ಘಾನ್ ಮೇಲೂ ಪ್ರೂವ್ ಆಯ್ತದು. ಅವರು ಬೆಟ್ಟ ಗುಡ್ಡಗಳಲ್ಲಿ ಇದ್ದುಕೊಂಡೆ ಅಲ್ಲಿ ಎಂಥ ನೀರು ಸಿಕ್ಕರು ಅದನ್ನ ಕುಡ್ಕೊಂಡೆ ಸರ್ವೈವ್ ಆಗ್ತಿದ್ರಂತೆ ಅಫ್ಘಾನ್ ಸೋಲ್ಜರ್ಸ್. ಈ